ಯತಿಕುಲ ತಿಲಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಎತ್ತ ಕಣ್ಣಾಯಿಸಿದ್ರು ಭಕ್ತರೇ ಕಾಣಿಸ್ತಿದ್ದಾರೆ. ಮಂತ್ರಾಲಯದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಂದವರ ಕೈ ಹಿಡಿದು ಪೊರೆವ, ನಂಬಿ ಬಂದವರ ನೆರಳಾಗಿ ನಿಲ್ಲುವ, ಕಲಿಯುಗದ ಕಾಮಧೇನುವಾಗಿ ಅವತರಿಸಿದವರು ಶ್ರೀ ಗುರು ರಾಘವೇಂದ್ರ ರಾಯರು. ರಾಯರಿದ್ದಾರೆ ಅನ್ನೋ ಒಂದೇ ಒಂದು ನಂಬಿಕೆ ಸಾಕು. ಬೆಟ್ಟದಂತಹ ಕಷ್ಟಗಳು ಕೂಡ ಮಂಜಿನಂತೆ ಮರೆಯಾಗಿ ಹೋಗ್ತಾವೆ. ಕಲಿಯುಗದ ಅವತಾರ ಪುರುಷನ ಮಹಿಮೆಯನ್ನ ಬಲ್ಲವರೇ ಬಲ್ಲರು. ಹೀಗಾಗಿನೇ ಮಂತ್ರಾಲಯದಲ್ಲಿ ಜನಸಾಗರ ಸೇರಿರೋದು ರಾಯರ 354ನೇ ಆರಾಧನಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ತಿರೋದು. ಮಂತ್ರಾಲಯದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಇವತ್ತು ಮಧ್ಯಾರಾಧನೆ ಅಂದ್ರೆ ರಾಯರು ಸಶಿರಾರಾಗಿ ಬೃಂದಾವನಸ್ಥರಾದ ದಿನ. ಹೀಗಾಗಿ ಪ್ರಾತಃ ಕಾಲದಿಂದಲೇ ವಿಶೇಷ ಮಹಾಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಯಿತು. ನಂತರ ಮಠದ ಪ್ರಾಂಗಣದಲ್ಲಿ ಗುರು ಸಾರ್ವಭೌಮರನ್ನ ಹೊತ್ತ ಚಿನ್ನದ ರಥೋತ್ಸವ ನಡೆಯಿತು. ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತಾರೆ. ಅದಕ್ಕೆ ಜೀವಂತ ಸಾಕ್ಷಿ ನಟ ಜಗ್ಗೇಶ್. ರಾಯರ ಪರಮ ಭಕ್ತರಾಗಿರೋ ಜಗ್ಗೇಶ್ ಮಧ್ಯಾರಾಧನೆಯಲ್ಲಿ ಭಾಗಿಯಾಗಿ ರಾಯರ ದರ್ಶನ ಪಡೆದ್ರು. ಪ್ರತಿ ವರ್ಷ ಮಧ್ಯಾರಾಧನೆಗೆ ಬರ್ತಾ ಇರ್ತೀನಿ. ಅವರ ಕೃಪಾದೃಷ್ಟಿ ಬಿತ್ತು ಅಂದರೆ ಸರ್ ನಮ್ಮಂಥವರು ಸರ್ ಯು ಡೋಂಟ್ ಬಿಲೀವ್ ಅವರ್ ಲೈಫ್ ವಾಸ್ ಇನ್ ಡಿಚಸ್. ಒಂಥರ ಮಧ್ಯಮ ವರ್ಗದ ಕುಟುಂಬ, ಯಾರು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನನಗೇ ಡೌಟ್ ಬರ್ತದೆ. ಒಂದಿನ ನಾನು ಕೂತ್ಕೊಂಡು ನನ್ನ ಬದುಕನ್ನ ನಾನೇ ಯೋಚನೆ ಮಾಡಿದ್ರೆ ನಾನಾ ಬೆಳೆದಿದ್ದೀನಿ ಅಂತ ನನಗೇ ಡೌಟ್ ಬರುತ್ತೆ. ಒಟ್ನಲ್ಲಿ ರಾಯರ ಸನ್ನಿಧಿಯಲ್ಲಿ ದೈವ ಲೋಕವೇ ಸೃಷ್ಟಿಯಾಗಿದ್ದು ಕಾಲಿಡೋದಕ್ಕೂ ಜಾಗ ಇಲ್ಲದಂತೆ ಭಕ್ತರು ಕಿಕ್ಕಿರಿದಿದ್ದಾರೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಮಂತ್ರಾಲಯ.